ಆಗ್ಬಿಟ್ಟಿದ್ರೆ ನೆಮ್ಮದಿ ಸಿಕ್ಕಿರೋದು ಯಾವ ಕೆಟ್ಕಂಡು ಬಿತ್ತು, ಎಲ್ಲ ಹಾಳಾಗೋಯ್ತು. ಮಕ್ಕಳವ, ಚಿಕ್ಕ ವಯಸ್ಸಿಂದ ನಾನು ನಿನ್ನೆ ನಂಬ್ಕೊಂಡ್ ಬಂದೀನಿ. ಹೆಜ್ಜೆ ಹೆಜ್ಜೆಗೂ ನಿನ್ನ ಹೆಸರು ಹೇಳ್ತೀವಿ. ಇದುವರೆಗೂ ಯಾವತ್ತೂ ತೆಪ್ಪಾಗಿ ನಡ್ಕೊಂಡಿಲ್ಲ. ಇದೊಂದೇ ಒಂದು ಕೆಲಸ ನಡ್ಸ್ಕೊಡ್ಬಿಡವ. ನಮ್ಮವ್ವ ಕಾಪಾಡವ, ಕಾಪಾಡು. ಶಿವ ಶಿವ ಮಾವ, ಏನ್ ಮಾವ ಕಾಣಂಗೆ ಇಲ್ಲ? ನಮ್ಮನ್ನೆಲ್ಲ ಮರ್ತ್ಬಿಟ್ಟೆ ಹೆಂಗೆ? ಇಲ್ಲ ಕಣಪ್ಪು, ಊರ್ನಾಗಿರ್ಲಿಲ್ಲ, ನೆನ್ನೆ ಬಂದೆ ನೋಡು. ಓ ಹೌದಾ? ಏ ರಾಣಿ, ಎಲ್ಲ ಕರ್ಕೊಬರವ, ಯಾರು ಬಂದವ್ರು ನೋಡು. ಮಾವ ಚಂದಾಗಿದ್ಯಾ? ಚೆನ್ನಾಗಿದ್ದೀನಿ ಕಣವ, ನೀವೆಲ್ಲ ಹೆಂಗಿದ್ದೀರಾ? ಚಂದಾಗಿದ್ದೀವಿ. ಪಾರೋ, ಹೆಂಗೈತವ ಜೀವನ? ಚೆನ್ನಾಗಿದೆ ಅಂಕಲ್. ಅಂತೂ ಇಷ್ಟಪಟ್ಟಿದ್ದನ್ ಪಡ್ಕೊಂಡೆ ನೋಡು, ಗಟ್ಗಿತಿ ಗಟ್ಗಿತಿ. ಮಾವ, ಮಂಜಿ ಹೇಗಿದ್ದಾಳೆ? ಓ, ಈಗ ಸ್ವಲ್ಪ ಪರವಾಗಿಲ್ಲ ಕಣವ. ಅವಳನ್ನ ಅವ್ರ ಅಜ್ಜಿ ಮನೆ ಆಗ್ಬಿಟ್ಟು ಬಂದಿದ್ದೀನಿ. ಹಾ ಶಿವು, ಒಂದ್ ಇಸೆ ಹೇಳ್ಬೇಕಿತ್ತು. ಬಸ್ ಸ್ಟ್ಯಾಂಡ್ ತವ ನಮ್ ಬ್ರೋಕರ್ ಶಾಮಣ್ಣವ್ರು ಸಿಕ್ಕಿದ್ರು. ಅವರು KM ದೊಡ್ಡಿ ತವ ತುಂಬಾ ಕೆಲಸ ಜಾಸ್ತಿ ಐತೆ, ಶಿವು ಸಿಕ್ಕಿದ್ರೆ ಈ ಜಾಗ ಅವನ್ ಕೈಲಿ ಕೊಟ್ಬಿಡು ಅಂತ ಹೇಳಿದ್ರು. ಅದೇ ನಮ್ ರತ್ನಂಗೆ ಹೊಸ ಸಂಬಂಧ ಕೂಡ ಬಂದೈತಂತೆ. ಈ ಸತಿ ಎಲ್ಲಾನು ನಿಜ ಹೇಳೋರಂತಪ್ಪೋ. ನಮ್ ರತ್ನನ್ ಫೋಟೋ ನೋಡಿ ಅವ್ರ ಮನೆಯವರು ನಮ್ಗಾದ್ರೆ ಇದೇ ಹುಡುಗಿ ಬೇಕು ಅಂತ ಹೇಳೋರಂತೆ. ತಕ ದಿಟುವ ಮಾವ, ಸುಮ್ಕೆ ಹೇಳ್ಬೇಡ. ನಾನು ಹಗ್ಲು ರಾತ್ರಿ ರತ್ನ ಮದುವೆ ಬಗ್ಗೆ ಕನ್ಸ್ ಕಾಣ್ತೀವಿ. ಏ ನಿಜಾನ ಸುಳ್ಳ ಅಂತ ಹೇಳೋದಕ್ಕೆ ಒಂದ್ ಐಡಿಯಾ ಕೊಡ್ಲಾ? ಅದೇ ಮತ್ತಿವಾಗ ಸರಿಯಾಗಿ ಹೇಳ ಮಾವ. ಏ ಮಾ ಕಾಳವು ನಾಣೆಗೂ ದಿಟ ಕಣಪ್ಪು. ಶಾಮಣ್ಣ ಎಲ್ಲಾದ್ರೂ ಸುಳ್ಳು ಹೇಳ್ತಾರ? ಇಲ್ಲ ನಾನೇ ಈ ಜಾತಕನ ಪ್ರಿಂಟ್ ಹಾಕ್ಸ್ಕೊಂಡ್ ಬಂದೀವ್ನ. ಶಾಮಣ್ಣ ಹೇಳಿದಿಷ್ಟೇ, ಎಲ್ಲ ಕೂಡ್ ಬಂದ್ರೆ ಮುಂದುವರಿಯೋಣ ಅಂತ.